ಆತ್ಮೀಯರೇ, ಶುಭವಾಗಲಿ ತಮಗೆ. ಸಿದ್ಧಾರೂಢರು ಜಾಗೃತ ದೇವರು. ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ. ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ. ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು. ಆತ್ಮೀಯರೇ, ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ. ಅದೇ ತೆರನಾಗಿ ತಾವೂ ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ. ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು. ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು. ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ. ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು. ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ. ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ. ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ. ಅದು 56ನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ. ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ. ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ. ಹಾಗಾದರೆ ದಿನಂಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ. ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರ, ವೈರಿ, ವಿಷ, ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಕಥೆಯನ್ನು ಕೇಳುತ್ತಿರುವ ನನ್ನ ಆತ್ಮೀಯರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಸಿದ್ಧಾರೂಢ ಕಥಾಮೃತ 3ನೆಯ ಅಧ್ಯಾಯವನ್ನು ಈ ದಿನ ನೋಡೋಣ. ಸಿದ್ಧ ಸದ್ಗುರುನಾಥ ತಾ ವೈರಾಗ್ಯ ಬಾಲದಿ ತೊಟ್ಟಿದ ಬದ್ಧರಿಗೆ ಗುರುಶೋಧ ಪಂಥದ ಕಷ್ಟಗಳನ್ನೇ ತೋರಿದ. ಮುಗ್ಧ ವಿಗ್ರಹಕ್ಕಿಂತ ಜ್ಞಾನಿಯ ಪೂಜೆಯೇ ಮಿಗಿಲೆನ್ನುತ್ತಾ ಬೋಧಿಸಿದ ಜ್ಞಾನಿ ಜನರಿಗೆ ಸಿದ್ಧ ಬಾಲನು ನಲಿಯುತ್ತ. ಶ್ರೀ ಸದ್ಗುರು ಸಿದ್ಧನಾಥನೇ, ನಿನಗೆ ಜಯವಾಗಲಿ. ನಿನ್ನ ಚಿಂತನವನ್ನು ಮಾಡುವುದರಿಂದ ಭಕ್ತರ ಸರ್ವ ವ್ಯಥೆಗಳನ್ನು ನಿವಾರಿಸಿ ಅವರ ಚಿತ್ತಕ್ಕೆ ಆನಂದವನ್ನು ಕೊಟ್ಟು ನೀನು ಅವರನ್ನು ಭವದೊಳಗಿಂದ ತಾರಿಸುವಿ. ಹೇ ಸದ್ಗುರುವೇ, ನೀನು ಒಲಿದಿಯಾದರೆ ಸಂಸಾರಕ್ಕೆ ಯಾರು ಭಯಪಡುವರು? ಯಾರು ನಿಷ್ಕಾಮವಾಗಿ ನಿನ್ನನ್ನು ಹೃದಯದೊಳಗೆ ಭಜಿಸುವರೋ ಅವರನ್ನು ನೀನು ಕಾಪಾಡುವಿ. ತೀರ್ಥಯಾತ್ರೆ ಮಾಡಿ ವ್ಯರ್ಥ ಸಂಕಟ ಪಡುವರು. ಅವರು ಗೃಹದಲ್ಲಿಯೇ ಇದ್ದು ನಿನ್ನನ್ನು ಧ್ಯಾನಿಸಿದ್ದಾದರೆ ನೀನು ಹೃದಯದಲ್ಲಿ ಪ್ರಕಟನಾಗಿ ಅವರಿಗೆ ನಿಜಪದವನ್ನು ಕೊಡುವಿ. ಆ ನಿಜಪದ ಹೊಂದಿ ಚಿಂತೆ ತಪ್ಪಿತು. ಬುದ್ಧಿಯು ಬ್ರಹ್ಮಾನಂದದಲ್ಲಿ ಶಾಂತವಾಯಿತು. ಮುಕ್ತತೆಯು ತಾನೇ ಕೈ ಸೇರಿತು. ಇಂತಹ ದಯಾಳುವಾದ ಸದ್ಗುರುರಾಯನೇ, ನಿನ್ನ ಚರಣದಲ್ಲಿ ಸಂಸಾರ ಭಯವಿಲ್ಲ. ಅಲ್ಲಿಯೇ ನನಗೆ ಸ್ಥಾನವನ್ನು ಪಾಲಿಸು. ಅದರಿಂದ ನಾನು ಸರ್ವದಾ ನಿರ್ಭಯನಾಗುವೆನು. ಇರಲಿ. ಕುಲಗುರುಗಳಾದ ವೀರಭದ್ರಯ್ಯ ಸ್ವಾಮಿಯವರು ನಿತ್ಯ ವೇದಾಂತ ಶ್ರವಣ ಮಾಡಿಸುತ್ತಿರುವಾಗ ತಾಯಿಯ ಅಂಕದಲ್ಲಿ ಕೂತು ಸಿದ್ಧನು ಬಹು ಆದರದಿಂದ ಶ್ರವಣ ಮಾಡುವನು. ಒಂದಾನೊಂದು ದಿನ ಶ್ರವಣ ಕಾಲದಲ್ಲಿ ವೈರಾಗ್ಯ ಬೋಧಿಸುವ ಉದ್ದೇಶದಿಂದ ಸ್ವಾಮಿಯವರು ಅಂದದ್ದೇನೆಂದರೆ, ಒಂದು ಕಾಲದಲ್ಲಿ ಪೃಥ್ವಿಯು ಸಾಗರದಲ್ಲಿ ಕರಗಿ ಹೋಗುವುದು, ಮೇರು ಪರ್ವತವಾದರೂ ಬಿದ್ದು ಹೋಗುವುದು, ಪಂಚಭೂತಗಳು ನಾಶ ಹೊಂದುವವು, ಸ್ವರ್ಗಾದಿ ಸಮಸ್ತ ಲೋಕಗಳು ಸಹ ಪ್ರಳಯಾಗ್ನಿಯಲ್ಲಿ ಸುಟ್ಟು ಹೋಗುವವು. ಆ ಸಮಯದಲ್ಲಿ ದೇಹವೇ ತಾನೆಂದು, ಇಲ್ಲಿ ಸುಖವನ್ನು ಭೋಗಿಸುವವನೆಂದು ಅನ್ನುವಂಥ ಭ್ರಾಂತ ಮನುಷ್ಯನ ಸ್ಥಿತಿ ಏನೆಂದು ಹೇಳಲಿ? ಇದನ್ನು ಕೇಳಿದ ಸಿದ್ಧನು ಗುರುಗಳನ್ನು ಕುರಿತು, ಸ್ವಾಮಿ, ಆಕಾಶವು ಹೇಗೆ ಪ್ರಳಯ ಹೊಂದುವುದು ಎಂದು ಅಂದದ್ದಕ್ಕೆ ಗುರುಗಳು, ಹೇ ತಮ್ಮ, ಆತ್ಮಾನುಭವಿಯಾದ ಯೋಗ್ಯ ಗುರುವಿಗೆ ಈ ಪ್ರಶ್ನೆಯನ್ನು ಕೇಳತಕ್ಕದ್ದು ಅಂದರು. ಕುಲಗುರುಗಳ ಈ ವಚನವನ್ನು ಕೇಳಿ ಸಿದ್ಧನು
ತಾನು ಬ್ರಹ್ಮವೇತ್ತನಾದ ಗುರುವನ್ನು ಹುಡುಕಬೇಕು ಎಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಮರುದಿನ ಪ್ರಾತಃ ಕಾಲದಲ್ಲಿ ಸಿದ್ಧ ಬಾಲಕನು ಮನೆಯಲ್ಲಿ ಯಾರಿಗೂ ಹೇಳದೆ ರಸ್ತೆ ಹಿಡಿದು ಹೋಗುತ್ತಿರುವಾಗ ಅವನ ಮಿತ್ರರಾದ ಸೋಮ ಮತ್ತು ಭೀಮ ಎಂಬುವರಿಬ್ಬರು ದಾರಿಯಲ್ಲಿ ಭೇಟಿಯಾದರು. ಅವರು ಸಿದ್ಧನನ್ನು ಕುರಿತು, ಅಪ್ಪ, ಎತ್ತಲಾಗಿ ಹೊರಟಿರುವಿ ಎಂದು ಕೇಳಲು ಸಿದ್ಧನು, ಸರ್ವ ಪ್ರಪಂಚ ನಾಶವಾಗುವುದು. ಹೀಗಿರುವಾಗೆ ಇಲ್ಲಿದ್ದು ಏನು ಪ್ರಯೋಜನ? ದೇಹವಿರುತ್ತ ಪ್ರಾಣಿಯು ತನ್ನ ನಿಜಾತ್ಮ ಸಂಪಾದನೆಗೋಸ್ಕರ ಯತ್ನ ಮಾಡತಕ್ಕದ್ದು. ಆ ಸಲುವಾಗಿ ಗುರುಬೋಧವು ಬೇಕಾಗಿರುತ್ತದೆ. ಇಲ್ಲವಾದರೆ ಸರ್ವ ಯತ್ನಗಳು ವ್ಯರ್ಥ. ಆದ್ದರಿಂದ ನಾನು ಈಗ ಗುರುಶೋಧನಕ್ಕೆ ಹೊರಟಿರುವೆನು ಎಂದು ಉತ್ತರ ಕೊಟ್ಟನು. ಅದಕ್ಕವರು, ಇಷ್ಟು ಚಿಕ್ಕ ವಯಸ್ಸಿನಲ್ಲ್ಯಾಕೆ ಈ ಕೆಲಸವು ವೃದ್ಧಾಪ್ಯ ಕಾಲದಲ್ಲಿ ಶೋಭಿಸುವುದು ಎಂದು ಅಂದದ್ದು ಕೇಳಿ, ಮುದಿವಯಸ್ಸಿನಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಯೌವನ ಕಾಲದಲ್ಲಿ ಕಾಮ ಕ್ರೋಧಾದಿಗಳು ವಿವೇಕ ಕಣ್ಣುಗಳನ್ನು ಕುರುಡು ಮಾಡುವವು. ಅದರಿಂದ ಸ್ವರೂಪಬೋಧವು ಮರೆತು ಅಗಾಧವಾದ ದುಃಖ ಭೋಗಿಸಬೇಕಾಗುವುದು. ಯೌವನದಲ್ಲಿ ಭೋಗಿಸಿದ ಭೋಗಗಳ ಸ್ಮೃತಿಯು ವೃದ್ಧಾಪ್ಯ ಕಾಲದಲ್ಲಿ ಉಳಿದು ಜೀವನು ರಾತ್ರಿ ಹಗಲು ಚಿಂತೆಯೊಳಗೆ ಮಗ್ನನಾಗಿದ್ದು ಆತನಿಗೆ ಸದ್ವಿಚಾರವು ಸರ್ವಥಾ ಹುಟ್ಟುವುದಿಲ್ಲ. ಆಗ ಚಿತ್ತವು ಬಹಳ ಚಂಚಲವಾಗುವುದು. ಇದಲ್ಲದೆ ಮರಣ ಭೀತಿಯು ನಿರಂತರ ಕಾಡುವುದು. ಈ ಪ್ರಕಾರ ಜೀವನು ತಳಮಳಿಸುತ್ತಿದ್ದು ಆತನಿಗೆ ವೇದಾಂತ ಶ್ರವಣವಾದರೂ ನಿರರ್ಥಕವಾಗುವುದು. ಆದ್ದರಿಂದ ಸ್ವಚ್ಛಂದವಿರುವ ಬಾಲ್ಯಸ್ಥಿತಿಯಲ್ಲಿ ಆತ್ಮಜ್ಞಾನಿಯಾದ ಗುರುವನ್ನು ಶೋಧಿಸತಕ್ಕದ್ದು. ಅಂತಹ ಗುರುವಿನ ಉಪದೇಶವನ್ನು ಕೈಕೊಂಡು ಜ್ಞಾನ ಸಂಪಾದನೆ ಮಾಡುವುದರಲ್ಲಿ ವರ್ತಿಸತಕ್ಕದ್ದು ಎಂದು ಸಿದ್ಧನು ನುಡಿದನು. ಬಾಲಕನಾದ ಸಿದ್ಧಮುನಿಯು ಹೀಗಂದ ವಚನವನ್ನು ಕೇಳಿದ ಕೂಡಲೇ ಅವರಿಬ್ಬರ ಚಿತ್ತದೊಳಗೆ ವಿಚಾರ ಪ್ರಕಾಶಿಸಿ ಸಿದ್ಧನನ್ನು ಕುರಿತು, ಹಾಗಾದರೆ ಅಪ್ಪ, ನಿನ್ನ ಸಂಗಡ ನಾವು ಬರುವೆವು. ಸದ್ಗುರುವಿಗೆ ಶರಣು ಹೊಕ್ಕು ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಮರಳಿ ಮನೆಗೆ ಬಂದು ನಮ್ಮ ಕಾರ್ಯಗಳಲ್ಲಿ ಉದ್ಯುಕ್ತರಾಗುವೆವು ಎಂದು ಅಂದದ್ದಕ್ಕೆ ಸಿದ್ಧನು ಒಡಂಬಟ್ಟನು. ಮೂವರೂ ದಾರಿ ನಡೆಯುತ್ತಾ ಒಂದು ಹರದಾರಿ ಮೇಲೆ ಒಂದು ಗ್ರಾಮಕ್ಕೆ ಮುಟ್ಟಿದರು. ಆ ಸಮಯದಲ್ಲಿ ಸೋಮಭೀಮರು ಹಸಿವೆಯಿಂದ ಬಹಳ ತಾಪ ಹೊಂದಿದವರಾಗಿ ಸಿದ್ಧನನ್ನು ಕುರಿತು, ಮಿತ್ರನೇ, ನಮಗೆ ಬಹಳ ಹಸಿವೆಯಾಗಿದೆ. ಇಲ್ಲಿ ನಮಗೆ ಯಾರು ಅನ್ನವನ್ನು ಕೊಟ್ಟಾರು ಅಂದದ್ದನ್ನು ಕೇಳಿ, ದೇಹದ ಚಿಂತೆಯನ್ನು ಮಾಡಬೇಡಿರಿ. ಹೃದಯದಲ್ಲಿ ಅಖಂಡವಾದ ಪರಮಾತ್ಮನ ಧ್ಯಾನವನ್ನು ಮಾಡಿ ಆ ಸುಖಾಮೃತದ ಪಾನವನ್ನು ಮಾಡಿದ್ದಾದರೆ ಜೀವಕ್ಕೆ ಸಮಾಧಾನವಾಗುವುದು. ಇಂಥ ತೃಪ್ತಿಯು ಅನ್ನದಿಂದಾಗದು. ಇದು ತಿಳಿಯದವರು ಅನ್ನ ಬೇಡುವರು. ದೇಹವನ್ನು ಪರಮಾತ್ಮನು ಕೊಟ್ಟಿರುವನಾದ್ದರಿಂದ ಆತನೇ ಅದನ್ನು ರಕ್ಷಿಸಬೇಕು ಎಂದು ಉತ್ತರ ಕೊಟ್ಟನು. ಇದನ್ನು ಕೇಳಿ ಅವರಿಬ್ಬರೆನ್ನುತ್ತಾರೆ, ನಿನ್ನ ಶಾಸ್ತ್ರ ಉತ್ಪತ್ತಿಯನ್ನು ನಾವು ಬಲ್ಲೆವು. ಹಸಿವೆಯಿಂದ ಪ್ರಾಣಗಳು ತಳಮಳಿಸುತ್ತಿರುವಾಗ ಅನ್ನದ ಹೊರತು ಮತ್ಯಾರಿಂದಲೂ ನಡೆಯಲಾರದು. ಇದೇ ಅರ್ಥದಲ್ಲಿ ಪರಾಶರ ಸ್ಮೃತಿಯು ಪ್ರಾಣವು ಅನ್ನಾಧಾರದಿಂದಿರುವುದು ಎಂದು ಅನ್ನುತ್ತದೆ. ಪ್ರಾಣತೃಪ್ತಿಯಿಂದ ಮನಸ್ಸಿಗೆ ಶಾಂತಿ, ಅದರಿಂದ ಅದು ಧ್ಯಾನಕ್ಕೆ ಬರುವುದು ಎಂದು ಹೇಳುವುದನ್ನು ಕೇಳಿ ಸಿದ್ಧನು, ಇಷ್ಟು ವಿಚಾರ ತಿಳಿದಿರುವಾಗ ಅನ್ನಕ್ಕೋಸ್ಕರ ಯಾಕೆ ದುಃಖಿಸಬೇಕು? ಸರ್ವ ಜಗತ್ತನ್ನು ಪೋಷಿಸುವಂತಹ ಸರ್ವೇಶ್ವರನಿರುತ್ತಾನೆ. ಅವನೇ ನಿಮಗಾದರೂ ಅನ್ನ ಪೂರೈಸುವನು. ಕ್ಷುಧೆಯು ನಿಮಗೆ ಸ್ವಾಭಾವಿಕವಲ್ಲ. ಮನಸ್ಸು ಹೃದಯ ಕಮಲದ ದಳಗಳ ಪೈಕಿ ಕ್ಷುಧೆಯ ದಳಕ್ಕೆ ಹೋದಾಗೆ ಹಸಿವೆಯಾಗುವುದು. ಆಗ ಆ ಮನಸ್ಸನ್ನು ಇತರ ದಳಕ್ಕೆ ಹಚ್ಚಬೇಕು. ಅದರಿಂದ ಹಸಿವು ಜಯಿಸಲ್ಪಡುವುದು. ಇದು ಧ್ಯಾನದಿಂದ ಆಗುವುದು. ಇತರ ಉಪಾಯ ನಡೆಯಲಾರದು. ಯಾಕೆಂದರೆ ಧ್ಯಾನದಲ್ಲಿ ಪ್ರಾಣವು ಸ್ತಬ್ಧವಾಗುತ್ತದೆ. ಇದರಿಂದ ಜಠರಾಗ್ನಿಯು ಉದ್ವಿಗ್ನವಾಗದು. ಆಗ ಕ್ಷುಧೆಯು ಶಾಂತವಾಗಿ ಜೀವಕ್ಕೆ ಬಾಧೆಯಾಗುವುದಿಲ್ಲ ಎಂದು ಅಂದನು. ಈ ಪ್ರಕಾರ ಸಿದ್ಧನ ವಚನಾಮೃತವನ್ನು ಕೇಳಿ ಅವರು ಶಾಂತಚಿತ್ತರಾದರು. ಮಾರ್ಗ ಶ್ರವಣ ಮಾಡಿ ಮುಂದೆ ಒಂದು ಗ್ರಾಮಕ್ಕೆ ಪ್ರಾಪ್ತರಾಗಿ ಮೂವರು ಒಂದು ಬಸವನ ಗುಡಿಯಲ್ಲಿ ಪ್ರವೇಶಿಸಿದರು. ಮಾರ್ಗಾಯಾಸದಿಂದ ಖಿನ್ನರಾಗಿ ಸೋಮಭೀಮರಿಬ್ಬರು ಆ ಗುಡಿಯ ಒಂದು ಮೂಲೆಯಲ್ಲಿ ಮಲಗಿಕೊಂಡು ನಿದ್ದೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ಸಿದ್ಧನು ಸುಂದರವಾದ ಬಸವಣ್ಣನ ಮೂರ್ತಿಯನ್ನು ಕಂಡು ಅದರ ಬೆನ್ನ ಮೇಲೆ ಹತ್ತಿ ಕೂತುಕೊಂಡನು. 7 ವರ್ಷದ ಸಿದ್ಧನ ಮನೋಹರವಾದ ಮೂರ್ತಿಯು ಬಸವಣ್ಣನ ಮೇಲೆ ಶೋಭಿಸುತ್ತಿತ್ತು. ಅದೇ ಸಮಯದಲ್ಲಿ ಪೂಜಾರಿಯು ಬಂದು ಬಸವಣ್ಣನ ಮೇಲೆ ನಗುಮುಖದಿಂದ ಶಾಂತವಾಗಿ ಕೂತಿರುವ ಸಿದ್ಧನನ್ನು ಕಂಡು ಕ್ರೋಧಿಷ್ಠನಾಗಿ, ಎಲೆ ಮಗನೇ, ನೀನೆಲ್ಲಿಯವ?
ಈಗಿಂದೀಗಲೇ ಕೆಳಗಿಳಿ, ನಿನ್ನ ಭಯಭಕ್ತಿಯನ್ನು ಎಲ್ಲಿಟ್ಟಿರುವಿ ಎಂದು ಕೇಳಲು ಸಿದ್ಧನು ಪರಮಾತ್ಮನಲ್ಲಿಟ್ಟಿರುವೆನು, ಆದರೆ ನೀನು ಕಲ್ಲಿನಲ್ಲಿಟ್ಟಿರುವೆ ಎಂದು ಹೇಳಿದ್ದನ್ನು ಕೇಳಿ ಅವನ ಬುದ್ಧಿಯು ವಿಚಾರಕ್ಕೆ ಬಿತ್ತು. ಸಿದ್ಧನು ಅವನನ್ನು ನೋಡಿ ನಗುತ್ತಿರುವಾಗ ಆ ಪೂಜಾರಿಯು, ಎಲೈ, ನಿನಗೆ ಪ್ರಾಯಶ್ಚಿತ್ತ ಮಾಡುವೆನು ಎಂದು ನುಡಿದು ಗ್ರಾಮದೊಳಗೆ ಹೋದನು. ಕೆಲವು ಹೊತ್ತಿನ ಮೇಲೆ ಕೂತಿರುವ ಸಿದ್ಧ ಬಾಲಕನ ಮೂರ್ತಿಯನ್ನು ಅವರಿಗೆ ತೋರಿಸಿದನು. ಅವರು ಸಿದ್ಧನನ್ನು ನೋಡಿ ಸಿಟ್ಟಿಗಿದ್ದು, ಎಲ್ಲೋ ನಿನಗೆ ಹೊಡೆದು ಕೆಳಗೆ ಬೀಳಿಸುವೆವು ಎಂದು ಸಮೀಪಕ್ಕೆ ಬಂದರು. ಸಿದ್ಧನಾದರೂ ನಿರ್ಭಯನಾಗಿ ಅವರ ಕಡೆಗೆ ನೋಡುತ್ತಿದ್ದನು. ಆಗ ಅವರೊಳಗೊಬ್ಬನು ಸಿದ್ಧನಿಗೆ ಮುಷ್ಟಿ ಪ್ರಹಾರ ಮಾಡಬೇಕೆಂದು ಕ್ರೋಧದಿಂದ ಕೈ ಎತ್ತುವಾಗ ಕೈಗೆ ಗೋಡೆಯೊಳಗಿನ ಒಂದು ಮೂಳೆಯು ತಗಲಿ ರಕ್ತಸೋರ ಹತ್ತಿತ್ತು. ಇದನ್ನು ಕಂಡು ಇತರರು ಹಿಂಜರಿದು ಕೇಳುತ್ತಾರೆ, ಎಲೈ ಉನ್ಮತ್ತ ಹುಡುಗನೇ, ದೇವರ ಮೇಲೆ ಯಾತಕ್ಕೆ ಕೂತಿರುವಿ? ಅವರನ್ನು ನೋಡಿ ನಗುಮುಖದಿಂದ ಸಿದ್ಧನು, ಕೂತವನು ದೊಡ್ಡವನೋ ಕೂಡ್ರಿಸಿಕೊಂಡವನು ದೊಡ್ಡವನು, ನೀವೇ ಹೇಳಿರಿ. ಈ ವಿಗ್ರಹಕ್ಕೆ ಬಹುಕಾಲದಿಂದ ಅಭಕ್ತ ಜನರು ಭಜಿಸುತ್ತಾ ಇದ್ದುದರಿಂದ ಇದರ ದೈವಿಕ ಸತ್ವ ಹೋಗಿ ಶಿಲಾ ಮಾತ್ರ ಉಳಿದಿರುತ್ತದೆಂದು ಇದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವುದಕ್ಕೆ ಪ್ರವರ್ತಿಸುವೆನು ಎಂದು ಅನ್ನುವ ಜ್ಞಾನಯುಕ್ತ ಹೃದಯದೊಳಗಿಂದ ಹೊರಟ ಅಮೃತಮಯ ವಚನಗಳನ್ನು ಕೇಳಿ ಅವರೆಲ್ಲರೂ ಚಕಿತರಾಗಿ ಒಬ್ಬರಿಗೊಬ್ಬರು ಅನ್ನುತ್ತಾರೆ, ಈ ಭಾಷಣವು ಅಲ್ಪವಲ್ಲ, ಇದರಲ್ಲಿ ಜ್ಞಾನ ಪ್ರತಾಪವು ಪ್ರಕಾಶಿಸುತ್ತದೆ. ಬಾಲರೂಪನಾಗಿ ಕಾಣಿಸುತ್ತಿದ್ದರೂ ಈತನು ಮಹಾಪುರುಷನಿರುವನು. ಈ ಪ್ರಕಾರ ಅಂದು ಅವರೆಲ್ಲರೂ ಭಕ್ತಿಯಿಂದ ಸಿದ್ಧನ ಚರಣಗಳನ್ನು ಹಿಡಿಯುವಂಥವರಾದರು. ಆಗ ಅವರನ್ನು ಕುರಿತು ಸಿದ್ಧನು ಅಂದದ್ದೇನೆಂದರೆ, ಭಕ್ತರೇ, ನನ್ನ ವಚನವನ್ನು ಕೇಳಿರಿ. ಮಹಾತ್ಮನ ಪೂಜೆಯೇ ಶ್ರೇಷ್ಠವಾದದ್ದು, ಮೂರ್ತಿ ಪೂಜೆಯು ಅದಕ್ಕೂ ಕನಿಷ್ಠವು. ಯಾಕೆಂದರೆ ಮಹಾತ್ಮರ ರೂಪಿನಿಂದ ಪರಮಾತ್ಮನು ಪ್ರತ್ಯಕ್ಷನಿರುವನು. ಒಂದು ಶ್ರುತಿ ಸ್ಮೃತಿಗಳು ಸ್ಪಷ್ಟವಾಗಿ ಹೇಳುತ್ತವೆ. ಹೇಗೆ ಗರ್ಭಗತ ಪ್ರಾಣಿಗೆ ತಾಯಿ ಮುಖದಲ್ಲಿ ಹಾಕಿದ ಅನ್ನದಿಂದಲೇ ತೃಪ್ತಿಯಾಗುವುದು, ಹಾಗೆ ಮಹಾತ್ಮರಿಗೆ ಪೂಜಿಸುವುದರಿಂದ ಪರಮಾತ್ಮನು ಪ್ರೀತನಾಗುವನು. ಈ ಮಹತ್ ಭಾಷಣವನ್ನು ಕೇಳಿದ ಕೂಡಲೇ ಸಕಲ ಜನರು ಆಶ್ಚರ್ಯಚಕಿತರಾಗಿ ಈ ಮಹಾತ್ಮನನ್ನು ಪೂಜಿಸುವವು ಎಂದು ಅಂದುಕೊಂಡು ಪೂಜಾ ಸಾಮಗ್ರಿ ತರಲಿಕ್ಕೆ ಗೃಹಗಳಿಗೆ ಹೋದರು. ಈ ವರ್ತಮಾನವನ್ನು ಗ್ರಾಮದ ಇತರ ಜನರು ಕೇಳಿಕೊಂಡು ಸರ್ವರು ಪೂಜಾ ನೈವೇದ್ಯ ಪದಾರ್ಥಗಳನ್ನು ತಕ್ಕೊಂಡು ಅತ್ಯಾತುರದಿಂದ ಬಸವಣ್ಣನ ಮೇಲೆ ಕೂತಿರುವ ಸಿದ್ಧನ ಬಳಿಗೆ ಬಂದರು. ಪುರುಷರು, ಸ್ತ್ರೀಯರು, ಬಾಲಕರು ಹೃದಯದಲ್ಲಿ ಅತ್ಯಂತ ಆಹ್ಲಾದಯುಕ್ತರಾಗಿ ನಂದಿಯ ಮೇಲೆ ಆರೂಢನಾಗಿರುವ ಸುಂದರವಾದ ಮೂರ್ತಿಯನ್ನು ಕಂಡು ಬಹಳ ಹರ್ಷಪಟ್ಟರು. ಸಿದ್ಧನನ್ನು ಪೂಜಿಸಿ ನೈವೇದ್ಯದಿಂದ ತುಂಬಿದ ಪಾತ್ರೆಗಳನ್ನು ಆತನ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸುತ್ತಿರುವರು. ಅಷ್ಟರಲ್ಲಿ ನಿದ್ದೆ ಹೋಗುತ್ತಿದ್ದ ಸೋಮರ್ ಭೀಮರಿಬ್ಬರು ಎಚ್ಚೆತ್ತು ಸಿದ್ಧನ ಬಳಿಗೆ ಬಂದು ಮಧುರವಾದ ನೈವೇದ್ಯ ಪದಾರ್ಥಗಳನ್ನು ನೋಡಿ ತವಕದಿಂದ ಅವನನ್ನು ಹಿಡಿಯುತ್ತಿರುವಾಗ ಅವರಿಗೆ ಸಿದ್ಧನು, ನೋಡಿರಿ, ಈಶ್ವರನು ನಮ್ಮ ದೆಸೆಯಿಂದ ಅನ್ನವನ್ನು ಇಲ್ಲಿಗೆ ಕಳಿಸಿಕೊಟ್ಟನು. ಈಗ ಈಶ್ವರ ನಾಮಸ್ಮರಣೆ ಮಾಡುತ್ತಾ ನಿಮ್ಮ ಕ್ಷುದೆಯ ಶಾಂತಿ ಮಾಡಿಕೊಳ್ಳಿರಿ ಎಂದು ನುಡಿದನು. ಕೂಡಲೇ ಅವರು ಭೋಜನವನ್ನು ಆರಂಭಿಸಿದರು. ಸಿದ್ಧನು ಸ್ವಲ್ಪ ಅನ್ನವನ್ನು ಸೇವಿಸಿ, ಈ ಜನರ ಸಂಗತಿಯು ಈಗ ನಮಗೆ ಒಳ್ಳೆಯದಲ್ಲ ಎಂದು ಅಂದುಕೊಂಡು ತನ್ನ ಮಿತ್ರರಿಗೆ ನೇತ್ರ ಸಂಕೇತ ಮಾಡಿ ಜನರ ದೃಷ್ಟಿ ತಪ್ಪಿಸಿ ಸಿದ್ಧನು ಅಲ್ಲಿಂದ ನಡೆದನು. ಮೂವರು ಮುಂದೆ ಹೋಗುತ್ತಿರುವಾಗ ഇരുಳಾಯಿತು. ಆಗ ಸೋಮನು ಸಿದ್ಧನನ್ನು ಕುರಿತು, ಗೆಳೆಯನೇ, ನಮ್ಮನ್ನು ಇನ್ನೆಲ್ಲಿ ಕರಕೊಂಡು ಹೋಗುವಿ? ನಾವು ಈ ಅಡವಿಯೊಳಗೆ ಸಿಲುಕಿದೆವು, ದಾರಿಯೂ ಕಾಣಿಸುವುದಿಲ್ಲ ಎಂದು ಅನ್ನುತ್ತಿರುವಾಗ ಭೀಮನು ಅವನಿಗೆ ಸಮಾಧಾನಪಡಿಸಿ, ಸೋಮನೇ, ಭಯವನ್ನು ಬಿಡು, ಈಶ್ವರನು ಸದಾ ಸಮೀಪ ಇರುವನು, ಆತನೇ ನಮ್ಮನ್ನು ರಕ್ಷಿಸುವನು, ಆತನೇ ಈ ಕಾಲದಲ್ಲಿ ನಮ್ಮ ಸ್ಥಿರವಾದ ಸಖನು, ಆತನ ಮೇಲೆ ಭಾರವನ್ನಿಟ್ಟು ನಾವು ಧೈರ್ಯವಿಡಿದು ಮಾರ್ಗ ಕ್ರಮಿಸುವ ಎಂದು ನುಡಿದದ್ದನ್ನು ಕೇಳಿ ಸೋಮನು ಸ್ವಸ್ಥನಾಗಿ ಹೆದರಿ ಮುಂದಕ್ಕೆ ನಡೆಯುತ್ತಿದ್ದನು. ಆಗ ಸೋಮನು ಕಾಲೊಳಗೆ ಒಂದು ಮುಳ್ಳು ಮುರಿಯಿತು. ನೋವು ತಾಳಲಾರದೆ ಅವನು ಅಲ್ಲೇ ಕೂತು ಅಳುತ್ತಾ, ನಾನು ಬಂದದ್ದೇ ತಪ್ಪಾಯಿತು, ಈಗ ಏನು ಮಾಡಲಿ? ನಾನು ಇದರೊಳಗಿಂದ ಬದುಕಿದರೆ ಇನ್ನು ಮೇಲೆ ಇಂಥವರ ಸಂಗತಿ ಮಾಡಲಿಕ್ಕಿಲ್ಲ ಎಂದು ಅನ್ನಲಿಕ್ಕೆ ಆರಂಭಿಸಿದನು. ಆಗ ಸಿದ್ಧನು ಭೀಮನು ಅವನ ಕೈ ಹಿಡಿದು ಅರಣ್ಯದೊಳಗಿಂದ ಹೋಗುತ್ತಿರುವಾಗ ಅಡವಿ ಮೃಗಗಳ ಭಯಂಕರ ಗರ್ಜನೆಯು ಸಮೀಪದಲ್ಲಿಯೇ ಕೇಳಿ ಬಂತು. ಆಗ ಭೀಮನು ಭಯಭೀತನಾಗಿ, ಸಿದ್ಧನೇ, ನನಗೆ ಬಹಳ ಭಯವಾಗುತ್ತದೆ, ಬೇಗನೆ ಗ್ರಾಮವನ್ನು ಸೇರೋಣ, ನನ್ನಿಂದ ಇಂಥ ದಾರಿಯಿಂದ ನಡೆಯಲಾಗದು ಎಂದನ್ನುವುದನ್ನು ಕೇಳಿ ಸಿದ್ಧನು, ಗುರುಶೋಧ ಪಂಥವು ಅತಿ ದಾರುಣವಾದದ್ದು, ದೇಹಾಭಿಮಾನವಿಡಿದು ಇಲ್ಲಿ ನಡೆಯಲಾಗದು, ಮಹತ್ತಾದ ಜನ್ಮ ದುಃಖವನ್ನು ನೆನೆದರೆ
ಈ ದೇಹ ದುಃಖವು ಅಲ್ಪವಾದದ್ದು. ಅಂತಹ ಜನ್ಮ ದುಃಖವು ಗುರುವಿನಿಂದ ಪಡೆಯುವ ಆತ್ಮಜ್ಞಾನದಿಂದ ತಪ್ಪುವುದು. ದೇಹ ದುಃಖಕ್ಕೆ ಉದಾಸೀನವಾದಾಗಲೇ ಗುರುದಾಸ್ಯಕ್ಕೆ ಅಧಿಕಾರ ಬರುವುದು. ಗುರುದಾಸ್ಯದ ವಿನಃ ಕೃಪಾಪೂರ್ವಕ ಗುರುಪದೇಶವು ಪ್ರಾಪ್ತವಾಗುವುದು. ಕೃಪಾಯುಕ್ತ ಗುರುಪದೇಶವು ಪ್ರಾಪ್ತಿಯಾಯಿತೆಂದರೆ ದೇಹ ಬುದ್ಧಿರೂಪವಾದ ಜನ್ಮ ಮರಣ ದುಃಖ ಫಲವುಳ್ಳ ಈ ಸಂಸಾರವು ನಾಶವಾಗುವುದು. ಸದ್ಗುರುವೇ ತಾನು ಹೃದಯದಲ್ಲಿ ಕೂತಿದ್ದು ಮುಮುಕ್ಷುವಿಗೆ ಬಹಿರದಲ್ಲಿ ಭಯವನ್ನು ತೋರಿಸುವನು. ಈ ಪ್ರಕಾರ ಒಳ್ಳೆಯ ರೀತಿಯಾಗಿ ಆತನ ಪರೀಕ್ಷೆ ತಕ್ಕೊಂಡು ಯೋಗ್ಯವಾಗಿದ್ದರೆ ಕೃಪಾ ಮಾಡುವನು. ಅಲ್ಪ ದುಃಖಕ್ಕೆ ಭಯಪಟ್ಟು ಶಾಶ್ವತ ಸುಖದ ಮಾರ್ಗವನ್ನು ತ್ಯಜಿಸಿದರೆ ಅಂತಹ ಹೇಡಿಯ ಮೇಲೆ ಕಲ್ಪಾಂತಕ್ಕಾದರೂ ಸದ್ಗುರುವು ಕೃಪೆ ಮಾಡನು ಎಂದು ನುಡಿದ ವಾಕ್ಯವನ್ನು ಕೇಳಿ ಅವರಿಬ್ಬರು, ಸಿದ್ಧಮುನಿಯೇ, ನಿನ್ನ ಭಾಷಣವನ್ನು ಕೇಳಿ ನಿನ್ನನ್ನು ಅನುಸರಿಸಲಿಕ್ಕೆ ನಮ್ಮ ಪ್ರೀತಿ ಇದೆ. ಆದರೆ ಗುರುಪ್ರಾಪ್ತಿಯು ಸುಲಭವಾಗಿ ಮಾಡಿಕೊಡುವ ಸಾಧನ ಸಂಪತ್ತಿಯು ನಮ್ಮಲ್ಲಿ ಇಲ್ಲ. ನಿನ್ನಂಥ ಮಹಾಪುರುಷನಿಗೆ ಈ ಮಾರ್ಗವು ಯೋಗ್ಯವಾದದ್ದು, ನಮ್ಮಂಥವರಿಗಲ್ಲ. ಹೀಗೆ ಮುಂದೆ ಹೋಗಲಿಕ್ಕೆ ಹೆದರುತ್ತೇವೆ. ಗ್ರಾಮಕ್ಕೆ ಹೋಗುವ ದಾರಿಯನ್ನು ತೋರಿಸು ಎಂದು ಹೇಳಿದರು. ಆಗ ಸಿದ್ಧನು ಎಡದಿಕ್ಕಿಗೆ ಒಂದು ಜ್ಯೋತಿಯನ್ನು ತೋರಿಸಿದನು. ಅದನ್ನು ಕಂಡು ಆನಂದ ಚಿತ್ತದಿಂದ ಭೀಮಸೋಮರು ಸಿದ್ಧನ ಬೆನ್ನು ಹತ್ತಿ ಆ ದೀಪ ಕಾಣಿಸುವ ಕಡೆಗೆ ಹೋದರು. ಆ ಗ್ರಾಮದಲ್ಲಿ ಪ್ರವೇಶಿಸಿ ಒಂದು ಹಾಳು ಬಿದ್ದ ದೇವಾಲಯದೊಳಗೆ ಹೋಗಿ ಬಹಳ ದಣಿದವರಾಗಿ ಮೂವರು ಮಲಗಿಕೊಂಡರು. ದೇವಾಲಯವು ಬಹಳ ಜೀರ್ಣ ಸ್ಥಿತಿಯಲ್ಲಿತ್ತು. ಮೇಲೆ ಮಳೆಯು ಅತಿಶಯವಾದ್ದರಿಂದ ಅದರದೊಂದು ಭಾಗದ ಗೋಡೆಯು ಬಿತ್ತು. ಇದನ್ನು ಕಂಡು ಗಾಬರಿಯಾಗಿ ಅವರಿಬ್ಬರು, ನಮಗೆಂತಹ ದುರ್ದಶೆ ಪ್ರಾಪ್ತವಾಯಿತು. ಸಿದ್ಧನ ಸಂಘ ಹಿಡಿದಿದ್ದಕ್ಕೆ ಹೀಗಾಯಿತು. ನಾವು ಸಾಯುತ್ತೇವೆಯೋ ಉಳಿಯುತ್ತೇವೆಯೋ ತಿಳಿಯದು ಎಂದು ಅನ್ನುತ್ತಿರುವಾಗ ಸಿದ್ಧನು ಕೇಳಿ ಅವರಿಬ್ಬರನ್ನ ಕುರಿತು, ನಾವು ಸದ್ಗುರುವನ್ನು ಹುಡುಕಲಿಕ್ಕೆ ಹೊರಟಿರುತ್ತೇವೆ. ಈಗ ದೇಹದ ಚಿಂತೆಯು ಎಲ್ಲಿಂದ ಬಂತು? ನೀವು ಗ್ರಾಮದೊಳಗೆ ಹೋಗಬೇಕಂತ ಇಚ್ಛಿಸಿದಿರಿ. ಆದರೆ ಗ್ರಾಮದೊಳಗೆ ಬಂದರೂ ದುಃಖ ಹಾಗೆಯೇ ಇದೆ. ಲೋಕದಲ್ಲಿ ಇಚ್ಛಿತ ಯಾವುದೊಂದು ವಿಷಯ ಸಿಕ್ಕರೂ ದುಃಖವು ಮತ್ತೂ ಉಳಿಯುವುದು. ಏಕೆಂದರೆ ಒಂದು ಇಚ್ಛಿತ ವಿಷಯ ಪ್ರಾಪ್ತವಾದ ಕೂಡಲೇ ಮನಸ್ಸು ಅದನ್ನು ಬಿಟ್ಟು ಬೇರೊಂದನ್ನು ಇಚ್ಛಿಸುವುದು. ಆದ್ದರಿಂದ ಜಾಣನಾದವನು ಹೇಗಾದರೂ ಉಪಾಯದಿಂದ ಮನಸ್ಸನ್ನೇ ನಿಗ್ರಹಿಸಬೇಕು ಎಂದು ನುಡಿದನು. ಅಷ್ಟರೊಳಗೆ ಮಳೆಯು ನಿಂತಿತು. ಆಗ ಭೀಮಸೋಮ ಇಬ್ಬರಿಗೂ ಹಸಿವೆಯಾಯಿತು. ಈಗ ಸಿದ್ಧನು ಮಲಗಿಕೊಂಡಿರುವಾಗಲೇ ನಾವು ಭಿಕ್ಷೆಗೆ ಹೋಗೋಣ ಎಂದು ಅವರು ಒಬ್ಬರಿಗೊಬ್ಬರು ಅಂದುಕೊಂಡು ಇಬ್ಬರು ಗ್ರಾಮದೊಳಗೆ ಹೋದರು. ಒಬ್ಬ ಗೃಹಸ್ಥನ ಮನೆಗೆ ಹೋಗಿ ನಿಂತಾಕ್ಷಣ ಆತನ ಒಳಗಿನಿಂದ ಬಂದು ಇವರನ್ನು ನೋಡಿ, ಇವರು ಕಳ್ಳರಿರುವವರು. ಮೊನ್ನೆ ನಮ್ಮ ಉತ್ತಮವಾದ ಎಮ್ಮೆಯನ್ನು ಇವರೇ ನಿಶ್ಚಯವಾಗಿ ಕಳುವು ಮಾಡಿದರು. ಈಗ ಕಳುವು ಮಾಡಲಿಕ್ಕೆ ಸಾಧುಗಳಂತೆ ಪುನಃ ಬಂದಿದ್ದಾರೆ ಎಂದು ಅಂದದ್ದು ಕೇಳಿ ಇಬ್ಬರು, ಒಡೆಯರೇ, ನಾವು ಕಳ್ಳರಲ್ಲ. ಈಗಲೇ ನಾವು ಈ ಗ್ರಾಮಕ್ಕೆ ಬಂದೆವು. ನಮಗೆ ಹಸಿವೆಯಾಗಿದೆ ಎಂದು ಭಿಕ್ಷೆ ಬೇಡಲಿಕ್ಕೆ ಬಂದಿರುತ್ತೇವೆ. ಸ್ವಾಮಿ, ನಮ್ಮ ಮೇಲೆ ಕೃಪೆ ಮಾಡಬೇಕು ಎಂದು ದೀನಭಾವದಿಂದ ನುಡಿದರು. ಆ ಗೃಹಸ್ಥನು ಅಧಿಕ ಸಿಟ್ಟಿಗೆದ್ದು, ನಿಮಗೆ ಈಗಲೇ ಕಪಾಳ ಭಿಕ್ಷೆಯನ್ನು ಕೊಡುವೆನು, ನಿಲ್ಲಿರಿ ನಿಲ್ಲಿರಿ ಎಂದು ಅಂದದ್ದು ಕೇಳಿ ಇಬ್ಬರು ಓಡಲಾರಂಭಿಸಿದರು. ದಾರಿಯಲ್ಲಿ ಗಸ್ತಿಯ ಸಿಪಾಯರು ಅವರನ್ನು ಹಿಡಿದು, ನೀವು ಯಾರು? ರಾತ್ರಿ ಹೊತ್ತಿನಲ್ಲಿ ಹೀಗೆ ಅಡ್ಡಾಡಬೇಡಿರಿ. ಈ ಹಾಳಗುಡಿಗೆ ಹೋಗಿ ರಾತ್ರಿ ಕಳೆದು ನಾಳೆ ಮುಂಜಾನೆ ಗ್ರಾಮ ಬಿಟ್ಟು ಹೋಗಿರಿ ಎಂದು ಹೇಳಿ ಅವರನ್ನು ತಿರುಗಿಸಿಬಿಟ್ಟರು. ಮನಸ್ಸಿನಲ್ಲಿ ಬಹು ದುಃಖಿತರಾಗಿ ಅದೇ ಗುಡಿಗೆ ಮರಳಿ ಬಂದು ನೋಡಿದರೆ ಸಿದ್ಧನು ಆನಂದದಿಂದ ಕೂತಿರುವುದನ್ನು ಕಂಡರು. ಇವರನ್ನು ಕಂಡು ಆತನು, ನೀವು ಈಶ್ವರನ ಮೇಲೆ ಭಾರ ಇಡದೆ ಭಿಕ್ಷೆ ದೆಸೆಯಿಂದ ಗ್ರಾಮದೊಳಗೆ ಹೋದಿರಿ. ನಾನಾದರೂ ಶಿವಧ್ಯಾನ ತತ್ಪರನಾಗಿ ಇಲ್ಲೇ ಕೂತಿರುವಾಗ ಅರ್ಚಕನು ಬಂದು ದೇವರಿಗೆ ನೈವೇದ್ಯ ತೋರಿಸಿ ಅನ್ನದ ಪಾತ್ರೆಯನ್ನು ನನ್ನ ಮುಂದಿಟ್ಟನು. ಆದರೆ ನೀವು ಬಹಳ ಹಸಿದಿರುವಿರಿ. ಊರೊಳಗೆ ಭಿಕ್ಷೆ ಸಿಗದೆ ನೀವು ಮರಳಿ ಬರುವಿರೆಂದು ನಾನು ತಿಳಿದು ನಿಮ್ಮ ಸಲುವಾಗಿ ಈ ಅನ್ನವನ್ನು ಇಟ್ಟಿರುತ್ತೇನೆ ಎಂದು ಅಂದದ್ದು ಕೇಳಿ ಅವರಿಬ್ಬರು, ತ್ರಾಹಿ ತ್ರಾಹಿ, ದಯಾಳು ದೇವರನ್ನು ಮರೆತು ನಮ್ಮ ಜೀವತ್ವವು ವ್ಯರ್ಥ ಎಂದಂದುಕೊಂಡರು. ಅನಂತರ ಮೂವರು ಕೂತು ಆನಂದದಿಂದ ಭೋಜನ ಮಾಡಿ ಅಲ್ಲೇ ರಾತ್ರಿಯನ್ನು ಕಳೆದರು. ಮರುದಿನ ಮುಂಜಾನೆ ಎದ್ದು ಭೀಮಸೋಮರಿಬ್ಬರು ಸಿದ್ಧನನ್ನು ಕುರಿತು, ಹೇ ಸಿದ್ಧನಾಥನೇ, ನಾವು ಪಾಮರರಿದ್ದೇವೆ. ನಮಗೆ ಮನಸ್ಸಿನ ನಿರ್ಧಾರವು ನಿಲ್ಲದು. ದುರ್ಧರವಾದ ಗುರುಶೋಧದ ಮಾರ್ಗದಲ್ಲಿ ನಾವು ನಡೆಯಲಾರೆವು. ನಮಗೆ ಹೊತ್ತಿಗೆ ಅನ್ನವನ್ನು ಪೂರೈಸುತ್ತಿದ್ದ ನಮ್ಮ ತಂದೆ ತಾಯಿಗಳು ಮನೆಯಲ್ಲಿ ನಮ್ಮನ್ನು ನೆನೆಯುವರು ಎಂದು ಬಹು ಕಾಕುಲತೆಯಿಂದ ನುಡಿಯುವುದನ್ನು ಕೇಳಿ ಸಿದ್ಧನು
ಈ ಪವಿತ್ರವಾದ ಗುರುಮಾರ್ಗವನ್ನು ಹಿಡಿದವರು ಬಹು ದುಃಖವನ್ನು ಸಹಿಸಬೇಕಾಗುವುದು. ದೇಹಾಭಿಮಾನಿಗಳಿಗೆ ಇದು ದುರ್ಭರವಾದದ್ದು. ನಿಮಗಿಲ್ಲಿ ಅಧಿಕಾರವಿಲ್ಲ. ನೀವು ಈಗ ಮನೆಗೆ ಹೋಗಿ ಸುಖದಿಂದ ಸಂಸಾರದೊಳಿದ್ದು ಅಂತರದಲ್ಲಿ ಈಶ್ವರನನ್ನ ಪ್ರೇಮದಿಂದ ಭಜಿಸತಕ್ಕದ್ದು. ಆಮೇಲೆ ನೀವು ಅಧಿಕಾರಿಗಳಾಗುವಿರಿ ಎಂದು ನುಡಿದನು. ಈ ಪ್ರಕಾರ ಸಿದ್ಧಮುನಿಯ ಕೃಪಾವಚನವನ್ನು ಕೇಳಿ ಭೀಮಸೋಮರಿಬ್ಬರು ಸಿದ್ಧನಿಗೆ ನಮಿಸಿ ತಮ್ಮ ಗ್ರಾಮಕ್ಕೆ ಹೊರಟರು. ಸಿದ್ಧನಾಥನು, ನಿಮ್ಮ ವೃತ್ತಿಯ ಗುರುಸೇವೆಯಲ್ಲಿ ನಿರತವಾಗಿ ನಿಮ್ಮ ಇಚ್ಛಿತಾರ್ಥವು ಸಫಲವಾಗಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ಗುರುಗಳನ್ನು ಶೋಧಿಸುವುದಕ್ಕೆ ಮುಂದಕ್ಕೆ ಹೊರಟನು. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸಕಲ ಪಾಪಗಳನ್ನು ಭಸ್ಮ ಮಾಡುವಂಥ ಈ 3ನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಗುರುಗಳ ಚರಣಾವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಆತ್ಮೀಯರೇ, ಮುಂದಿನ ವಿಡಿಯೋದಲ್ಲಿ 4ನೇ ಅಧ್ಯಾಯವನ್ನು ತಿಳಿಯೋಣ. ಧನ್ಯವಾದಗಳು. ತಮಗೆಲ್ಲರಿಗೂ ಶುಭವಾಗಲಿ. ತಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಎಂದು ಆ ದೇವರಲ್ಲಿ